ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಹನುಮಂತು? ಬಾಳ್ ಚೆನ್ನಾಗಿದೆ, ಬಾಳ್ ಭಯ ಆಗಾಕತೈತಿ. ಈಗ ಚಾಲು ಆಗೈತಿ, ಹೊಂಟೈತಿ ಮೆಲ್ಸಾಕ, ಈಗ ಮ್ಯಾಗ ಹಾರ್ತೈತಿ, ಹಂಗ ನೋಡ್ಕೊಂತೀರಿ. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ರಾಘು, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಸೇಮ್ ಟು ಯು. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಸೇಮ್. ಹ್ಯಾಪಿ ಜರ್ನಿ ಗೈಸ್. ಇನ್ನೊಮ್ಮೆ ಸತ್ರ ನಾನು ಈ ಮನ್ಯಾಗ ಅಡ್ಡಾಡಂಗಿಲ್ವಾ ಯವ್ವ, ಎಲ್ಲಿನೂ ಯಾಕಂತ ಥಂಡಿ ನಾವು ಮುಕ್ಕಳೇರೆ ಥಂಡಿ. ನಾನು ಈ ನಮ್ಮನೆ ಥಂಡಿ ಹಾಕೈತಂದ್ರೆ ನನ್ನ ದೇವ್ರು ಏನಾರು ತಗೊಂಡು ಬರ್ತಿದ್ದೆ ಹೊಚ್ಕೊಳಕ. ಥಂಡಿ ಇರಲ್ಲ ಅಂತ ಅನ್ಕೊಂಡು ಯಾರು ಥಂಡಿ ಐತಿ ಗೊತ್ತಾ, ಹೆಂಗಾಗೈತೆ 4 ತಾಸು ಗಾಡಿಗೆ ಸತ್ ಹೆಣಕ್ ಊಟಕ್ಕೆ ಬಿಡ್ತಿದ್ರಲ್ಲ ಹಂಗಾಗೈತೆ ನಮ್ಮ ಬಾಳೆ. ಅವ್ವಾ ಯವ್ವ ಇಳ್ಯಾಕಂತೀವಿ ಹೊಟ್ಟೆಗೆ ಗೊತ್ತಾಗತ್ತೆ. ಹೊಟ್ಯಾಗ ಏನೇನೋ ನೀರ್ ಹಾಕ್ದಂಗ ಆಗಾಕತ್ತೈತೆ ಅಕ್ಕ. ಮೂಗು ಕಿವಿ ಎಲ್ಲಾ ಬಂದಾಗ್ಬಿಟ್ಟವು. ಇಳ್ಯಾಕತೈತಿ, ಹೊಟ್ಯಾಗಿಂದ ಬಾಯಾಗ ಬರಂಗ ಆಗಾಕತೈತಿ. ಆ ನಮೂನಿ ಇಳಿಸಾಕತ್ತ. ಡ್ರೈವರ್ ಸರಿ ಹೊಡ್ದಿಲ್ಲ ಅವ್ ಗಾಡಿ, ಮ್ಯಾಗ ದೂರ ಹೋಗಿ ದಡಿಕೆ ಮಾಡಾಕತ್ಬಿಟ್ಟ, ಅಳಗಾಡ್ಸಾಕತ್ತ ಮ್ಯಾಗ. ಅವತ್ತು ಕೂಡ ನಮ್ ಕತ್ತಿನ ಮುಗಿತ ಅನ್ಕೊಂಡಿದ್ದೆ. ಹಂಗು ಹಿಂಗು ಮಾಡಿ ಇಳಿಯಾಕತೈತಿ. ಒಳ್ಳೆ ಬರೋ ಮುಂದೆ ಬಸ್ನ್ಯಾಗ ಬರ್ತೀನಿ ಯಪ್ಪ, ಮನ್ಯಾಗ ಬರಂಗಿಲ್ಲ. ವಿಮಾನ ಸವಾಸ ಸಾಕು ನನಗೆ, ಆಗಲ್ಲ ನಮಗೆ. ಇಲ್ಲಿ ಲುಂಗಿ ಹೊಚ್ಕೊಂಡು ಮಕ್ಕೋಬೇಕಂತ ಮಾಡಿದ್ದೆ. ಹುಚ್ಚೋಳ ಮಕ್ಕಳು, ಕೆಂಪು ಮಾರಿ ಮಂಗ್ಯದ ಮಕ್ಕಳು ಅವರು ಹಗಲಲ್ಲೇ 5 ನಿಮಿಷ 10 ನಿಮಿಷ ಅಡ್ಡಾಡ್ತಾರ. ಹಂಗಾಗಿ ಮಕ್ಕಳಕ್ಕ ಬಿಟ್ಟಿಲ್ಲ. ಇತ್ತಾಗ ಗೋಡ್ ನೋವು ಮಾಡಿದ್ರೆ ಇತ್ತಾಗ ನೋವು ಆಕೈತಿ, ಹಿಂಗ್ ಮಕ್ಕಳ ಇತ್ತಾಗ ನೋವು